ಬಕ್ಕಲ್ಲ ಯಾರಿಗೂ ಬಕ್ಕಲ್ಲ ಯಾರಿಗೂ ಅಳುಕಲ್ಲ ಈ ಅಂದದ ಕಣ್ಣೇ ಇಲ್ಲ ಮಾತು ಕೂಡ ಇಂದು ಮೊದಲ ರಾತ್ರಿ ನನಗಾಗಬೇಕಾಗಿದ್ದ ಹೂಮಂಚ ರಾಗವನದಾಯಿತು. ನನ್ನ ತೋಳ ಬಂಧನದಲ್ಲಿ ಸುಖ ಪಡಬೇಕಾಗಿದ್ದ ಲತಾ ಎಂದು ರಾಘವನ ತೋಳ ಬಂಧನದಲ್ಲಿ ಸುಖ ಪಡುತ್ತಿದ್ದಾಳೆ. ಹೊರಪು ಮನೆಯಲ್ಲಿ ಬಡತನದ ಸಂಸಾರದಲ್ಲಿ ಎಲ್ಲವರೆಗೂ ಸುಖ ಪಡುವಳು. ಎಂದಾದರೂ ಒಂದು ದಿನ ಆ ಪಾರಿವಾಳ ಈ ಅಂದದ ಅರಮನೆ ಹುಡುಕುತ್ತಾ ಬರಲೇಬೇಕು. ಆಗ ತೋರಿಸುವ ನನ್ನ ಚಮತ್ಕಾರ. ಏನು ಸುಮಿತ್ರಾ ಇನ್ನೂ ಬರಲಿಲ್ಲ? ಬಂದು ತುಂಬಾನೇ ಹೊತ್ತಾಯ್ತಾ? ನಂಬಿದ ಮೇಲೆ ನಿನ್ನಂತ ಹೆಂಗಸರನ್ನೇ ನಂಬಬೇಕು. ಹೇಳುವುದೇ ಒಂದು ಟೈಮ್, ಬರುವುದೇ ಇನ್ನೊಂದು ಟೈಮ್. ನಿನ್ನಂತವಳನ್ನು ನಂಬಿಕೊಂಡರೆ ನಾವು ಕೆರೆನೋ ಬೇಡ ಬಾಯಿ ನದಿಯೋಕೆ ಅಷ್ಟೇ. ಧರ್ಮೇಂದ್ರ, ಯಾಕೆ ಅಷ್ಟೊಂದು ವರಿ ಮಾಡ್ಕೊಳ್ತಿದ್ದೀರಾ? ಎಲ್ಲ ಕೆಲಸ ಮುಗಿಸಿ ಬರೋಷ್ಟರಲ್ಲಿ ಇಷ್ಟು ತಡವಾಯ್ತು ಅಷ್ಟೇ. ಅದಕ್ಕೆ ತಾವು ಈ ರೀತಿ ಕದ್ದು ಕಾಮದಾಟ ಆಡೋಕ್ಕಿಂತ ನನ್ನನ್ನು ಆದಷ್ಟು ಬೇಗ ನಿಮ್ಮವಳನ್ನಾಗಿ ಮಾಡ್ಕೊಳ್ಬಹುದಲ್ಲ? ಸುಮಿತ್ರ, ಕದ್ದು ಮುಚ್ಚಿ ಸರಸವಾಡುವುದರಲ್ಲಿ ಸಿಗುವ ಸುಖ ದಂಪತಿಗಳ ಹಾದಿ ಮೇಲೆ ಸಿಗುವುದೇ. ಇನ್ನೊಂದೆರಡು ವರ್ಷಗಳ ಕಾಲ ಹೀಗೆ ಕಳೆಯೋಣ. ಎಂದಾದರೂ ನಾನು ನಿನ್ನವನು, ನೀನು ನನ್ನವಳು. ನನ್ನ ಸರ್ವ ಆಸ್ತಿಗೆ ನೀನೇ ಒಡೆಯಳು. ಯಾವಾಗ ಕೇಳಿದ್ರು ಇದೇ ಮಾತನ್ನು ಹೇಳ್ತಿರ್ತೀರ. ಈ ರೀತಿ ನಾವು ಕದ್ದು ಪ್ರೇಮದಾಟವಾಡುವುದನ್ನು ನೋಡಿ ಈ ಸಮಾಜ ನಮ್ಮನ್ನ ಏನಂತ ಮಾತನಾಡ್ತಾರೆ ಗೊತ್ತೇ? ಏನೆಂದು ಮಾತನಾಡುತ್ತಾರೆ? ಕದ್ದು ಕಾಮದಾಟ ಆಡಿ ಹೊಟ್ಟೆಯಲ್ಲಿ ಪಿಂಡ ಹೊತ್ತು ನಿಂತ ಸೂಳೆ ಅಂತ ಮಾತನಾಡ್ತಾರೆ. ಅಂತ ಮಾತು ನಮ್ಗೆ ಬೇಕಾ? ನೋಡಿ, ಅದಕ್ಕೆ ಆದಷ್ಟು ಬೇಗ ನನ್ನ ಕೊಳ್ಳಿಗೆ ನೀವು ತಾಳಿ ಕಟ್ಟಬಹುದಲ್ಲ? ಅದು ಅಲ್ಲದೆ ಹೀಗೆ ಓಡಾಡ್ತಾ ಇದ್ರೆ ಮುಂದೆ ಯಾರಾದ್ರೂ ನನ್ನ ತಂದೆಗೆ ವಿಷಯ ತಿಳಿಸಿದ್ರೆ? ಸುಮಿತ್ರ, ನನ್ನ ತಂದೆಗೆ ನಾನು ಒಬ್ಬನೇ ಮಗ. ನಾನು ಆಸೆ ಪಟ್ಟಿದ್ದನ್ನು ನನ್ನ ತಂದೆ ಎಂದಿಗೂ ಬೇಡ ಎನ್ನುವುದಿಲ್ಲ. ಏಕೆ ಅಷ್ಟೊಂದು ಆತುರ ಪಡುವೆ? ತಾಳಿ ಕಟ್ಟಲು ನಾನಿರುವಾಗ ನೀನು ಯಾವುದಕ್ಕೂ ಭಯಪಡುವ ಅವಶ್ಯಕತೆಯೇ ಇಲ್ಲ. ಆದರೆ ನನ್ನನಿಗೆ ನಮ್ಮ ಸಂಬಂಧ ಹಿಡಿಸದೇ ಇದ್ದರೆ ಆಗ ನೀನೇನು ಮಾಡುವೆ? ನೋಡಿ, ನನಗೆ ಯೌವನ ತುಂಬಿದೆ. 18 ವರ್ಷ ತುಂಬಿ 20ಕ್ಕೆ ಕಾಲಿಟ್ಟಿದ್ದೀನಿ. ನನಗೆ ಯಾವ ಸಂಗಾತಿ ಬೇಕಂತ ಆರಿಸ್ಕೊಳ್ಳುವ ಹಕ್ಕು ನನಗಿದೆ. ಒಂದು ವೇಳೆ ನನ್ನ ಅಣ್ಣ ಮದುವೆ ಮಾಡೋ ತನಕ ನಾನು ಕಾಯ್ದುಕೊಳ್ತ್ರೆ ನನ್ನ ಯೌವನವೇ ಹಾಳಾಗಿ ಹೋಗಿದೆ. ಆ ನನ್ನ ಯೌವನವನ್ನ ಹಾಳು ಮಾಡಿಕೊಳ್ಳೋ ಅಭ್ಯಾಸ ನನಗೆ. ಅದಕ್ಕಾಗಿ ನಾನು ನಿಮ್ಮನ್ನ ಬಯಸಿದ್ದೇನೆ. ನೋಡಿ, ಆದಷ್ಟು ಬೇಗನೆ ನಾವಿಬ್ಬರು ಸತಿಪತಿಗಳಾಗಿ ಬಿಟ್ರೆ ಈ ರೀತಿ ಕದ್ದು ಮುಚ್ಚಿ ಮರದ ಸಂದು ಹಿಡಿದು ಹೋಗೋ ಅವಶ್ಯಕತೆ ಇಲ್ಲ. ಜಾಲಿಯಾಗಿ ಸುತ್ತಾಡ್ಬೋದಲ್ಲ? ಸುಮಿತ್ರ, ಈ ಧರ್ಮೇಂದ್ರ ಇರುವವರೆಗೂ ನನ್ನ ಯಾವ ಬೈಕಗಳನ್ನು ಹಿಮ್ಮೆಟ್ಟಿಕೊಳ್ಳಬೇಡ. ನಾನಿರುವುದೇ ನಿಮ್ಮಂತವರ ಬಯಕೆಗಳನ್ನು ಈಡೇರಿಸಲು. ಹೂ ಬಾಡಿದ ಮೇಲೆ ದುಂಬಿ ಮಕರಂದ ಇರಲು ಬಯಸುವುದಿಲ್ಲ. ಯೌವನ ತೀರಿದ ಮೇಲೆ ಗಂಡು ಹೆಣ್ಣನ್ನು ಬಯಸುವುದಿಲ್ಲ. ಅದಕ್ಕೆ ಈಗಲೇ ಎಲ್ಲ ಮುಗಿಸಿಕೊಳ್ಳಬಹುದು. ನನ್ನಂತ ಒಂದು ಹೆಣ್ಣು ಗಂಡನ ಬಯಸುವುದು ಯೌವನಕ್ಕೆ ಬಂದ ಮೇಲೆ ಸಹಜ. ಅದೇ ರೀತಿ ಹೂ ಅರಳಿದ ಮೇಲೆ ಮಕರಂದ ಹೀರೋದಕ್ಕೆ ದುಂಬಿ ಬರೋದು ಸಹಜ. ಅದೇ ರೀತಿ ನನ್ನ ಮನಸ್ಸಿಗೆ ಇಷ್ಟ ಆದವರೊಡನೆ ನಾನು ಬೆರೆಯೋದಕ್ಕೆ ಯಾರ ಬಯಬೇಕೆ? ಅದರಲ್ಲೂ ನೀವು ಶ್ರೀಮಂತರು, ಹಣವಂತರು, ನಿಮ್ಮಂತವರು ನನ್ನಂತವರನ್ನ ಬಯಸಿರೋದೇ ನನ್ನ ಭಾಗ್ಯ. ಆದ್ರೆ ನೀವು ಮಾತ್ರ ನನ್ನನ್ನು ಯಾವತ್ತೂ ಕೈ ಬಿಡಬಾರದು. ಎಲ್ಲಾದರೂ ಉಂಟೆ ಸುಮಿತ್ರ, ಎಲ್ಲಾದರೂ ಉಂಟೆ ಸುಮಿತ್ರ. ಮೊದಲು ನಿನಗಾಗಿ ನನ್ನ ಪ್ರಾಣವನ್ನೇ ತ್ಯಾಗ ಮಾಡಲು ಸಿದ್ಧನಿರುವೆ.
ನನ್ನ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲದಕ್ಕಿಂತ ಬೆಲೆ ಬಾಳುವ ನಿನ್ನ ಮೈ ನನಗೆ ಒಪ್ಪಿಸಿದೆಯಾ ಎಂದ ಮೇಲೆ ನಿನ್ನನ್ನು ದೂರಗೊಳ್ಳುವಂತೆ ಸುಮಿತ್ರ. ಈ ನಮ್ಮಂತ ಸಾವಿರಾರು ಪ್ರೇಮಿಗಳು ಮುಚ್ಚು ಮರ ಇಲ್ಲದೆ ನೈತಿಕತೆಯನ್ನು ಮೀರಿ ಕಾಮದ ಮುಲ್ಲಿನಲ್ಲಿ ಬಿದ್ದು ಹೊರಡುತ್ತಿರುತ್ತಾರೆ ಸುಮಿತ್ರ. ಹೂ ಹೊರಡಿ ನಿಂತಾಗ ಆ ಹೂವಿಗೆ ಒಂದೇ ದುಂಡು ಬಂದು ಮುತ್ತಿರುವುದಿಲ್ಲ. ಏಕೆಂದರೆ ಒಂದೇ ಹೂವಿನ ಮಕರಂದ ಸಿಗುವುದಿಲ್ಲ. ಅದರಲ್ಲಿ ಕಾಮಿಸುವ ಹೆಣ್ಣುಗಳಿಗೂ ಒಂದೇ ಗಂಡನ ದೇಹದಿಂದ ಅವಳ ದಾಹ ತೃಪ್ತಿಕರವಾಗುವುದಿಲ್ಲ. ಅದಕ್ಕೆ ಹೆಣ್ಣುಗಳು ಹೂ ಮುಡಿಯುತ್ತಿರಬೇಕಲ್ಲವೇ? ಅಂದ್ರೆ ಹೂ ಮುರಿದವರೆಲ್ಲ ಕಾಮುಕರು ಅಂತನ ಈ ನಿಮ್ಮ ಮಾತಿನ ಅರ್ಥ? ಕಾಮಾಲೆ ಕಣ್ಣಿಗೆ ನೋಡೋದೆಲ್ಲ ಹಳದಿಯಂತೆ. ಅದೇ ರೀತಿ ಹೂ ಮುರಿದು ಯಾರು ಮಾಡಿದ ಹೆಣ್ಣುಗಳೆಲ್ಲ ಕಾಮುಕಿಯರೇ ಆಗಿರೋದಿಲ್ಲ. ಈ ರೀತಿ ತಿಳಿದುಕೊಳ್ಳೋದು ಕಾಮುಕರ ಮೂರ್ಖತನ. ಅಂದ್ರೆ ನಾನು ನಿಮ್ಮ ಹಣ ಆಸ್ತಿ ಅಂತಸ್ತನ್ನ ನೋಡಿ ಇಷ್ಟಪಟ್ಟಿಲ್ಲ. ನೋಡಿ, ನನ್ನನ್ನ ಕಾಮುವ ಮನೆ ಮಾಡಿ ಹಾಗೆ ನೀಡು ನಿದ್ದೆ ಮಾಡಲು ಬಿಡ್ತೀನಿ. ಅದಕ್ಕಾಗಿ ಆ ನನ್ನ ಬಯಕೆಯನ್ನ ನಿಮ್ಮೊಟ್ಟಿಗೆ ಕಳೆಯಬೇಕು ಅಂತ ಆಸೆ ಪಟ್ಟೆ ಹೊರತು ಇನ್ಯಾವುದಕ್ಕೂ ಅಲ್ಲ. ಸುಮಿತ್ರ, ಏಕೆ ಅಷ್ಟೊಂದು ಆತುರ ಪಡುವೆ? ಅವಸರವೇ ಅಪಾಯಕ್ಕೆ ಕಾರಣವೆಂಬುದನ್ನು ಅರಿತಿಲ್ಲವೇ? ಸುಮಿತ್ರ, ಒಲಿದ ಬಂದ ಹೆಣ್ಣನ್ನು ದೂರ ತಳ್ಳುವುದಕ್ಕೆ ನನ್ನನ್ನು ಮೂರ್ಖನೆಂದು ತಿಳಿದುಕೊಂಡಿರುವೆಯಾ? ಸುಮಿತ್ರ, ಈ ಹೂವನದಲ್ಲಿ ಎಷ್ಟೊಂದು ಹೂಗಳು ಹೊರಗೆ ನಡುತ್ತಲಿವೆ. ಹೇನುಗಳು ಬರ್ತಾರಂದು ಆ ದುಂಬಿಗಳು ಹೂ ಮಂಚವನ್ನು ಹಾಸಿ ಕಾಯುವ ಹಕ್ಕಿ ಪಕ್ಷಿಗಳು ಆರತಿ ಎತ್ತು ಕಾದು ಕುಳಿತವೆ. ನಾವಿಬ್ಬರಿ ಹೂ ಮಂಚದ ಮೇಲೆ ಮಲಗಿ ಸುಖವಾಗಿ ನಿದ್ರಿಸಬಹುದಲ್ಲವೇ? ನೋಡಿ, ಆ ಹೂ ದುಂಬಿಗೆ ಇದ್ದಷ್ಟು ಸ್ವಾತಂತ್ರ್ಯ ನಮಗಿಲ್ಲ. ಆ ಸ್ವಾತಂತ್ರ್ಯಕ್ಕಾಗಿ ಎಷ್ಟು ವರ್ಷ ಕಾಯಬೇಕೋ ಏನು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಹೊರತು ನಮಗಿನ್ನೂ ಸಿಕ್ಕಿಲ್ಲ. ನೋಡಿದೆ, ಆ ಹಕ್ಕಿ ಪಕ್ಷಿಗಳು ಪಕ್ಕದಲ್ಲಿ ಕುಳಿತು ಎಷ್ಟು ಆನಂದದಿಂದ ಸುಖ ಅನುಭವಿಸಿದೆ. ಆ ಸ್ವಾತಂತ್ರ್ಯದ ಹಿಂದೆ ಹಾರಾಡೋದು ಏನೋ. ಹಾರಬೇಕು ಸುಮಿತ್ರ, ತಾಳಿದವನಿಗ ಬಾಳಿಯಾನೆ ಎಂಬ ಗಾದೆ ಮಾತು ನೋಡುತ್ತಿರುವೆ. ಪಾಪ, ವಯಸ್ಸಿಗೆ ಬಂದ ಹೆಣ್ಣು ತಾಯಿಯಾಗುವ ಹಂಬಲನೆನ್ನ ಕಾಲಡಿಯಲ್ಲಿ ಗೆಜ್ಜೆ ಕಟ್ಟಿ ಕುಳಿತಿರಬೇಕಲ್ಲವೇ? ಹೆಣ್ಣಾಗಿ ಅದನ್ನಾದರೂ ಹೇಗೆ ನೀರು ಸಹಿಸಿಕೊಳ್ಳಿ. ಯೌವನ ತುಂಬಿದಾಗ ಆಡುವುದೇ ಪ್ರೇಮದಾಟ. ಯೌವನ ತೀರಿದ ಮೇಲೆ ಅದು ಸರಿ ಎನಿಸುವುದಿಲ್ಲ. ಅದಕ್ಕೆ ಈಗಲೇ ಎಲ್ಲ ಮುಗಿಸಿಕೊಳ್ಳಬೇಕು ಅಲ್ಲವೇ? ನೋಡಿ, ಒಂದು ಹೆಣ್ಣಾದ ನನಗೆ ತಾಯಿಯಾಗೋ ಬಯಕೆ ಏನೋ ಇದೆ. ಆದ್ರೆ ನಿಮ್ಗೆ ತಂದೆ ಆಗೋ ಆಸೆ ಇಲ್ವಲ್ಲ. ನನ್ನಷ್ಟು ಅವಸರ ನೀವು ಪಟ್ಟಿದ್ರೆ ಇಷ್ಟೊತ್ತಿಗೆ ಲಾಲಿನಾದ್ರೂ ಹಾಡ್ಬೋದಾಗಿತ್ತು. ಏಕಿಲ್ಲ ಸುಮಿತ್ರ, ನೀನು ಹೊತ್ತ ನಿಂತು ಹರಿಯನ್ನು ಈಗಲೇ ಇಸುವಲ್ಲೇ. ಆದರೆ ನೀನು ಹೂ ಮುಡಿಯುತ್ತೋ ಇಲ್ಲ ಎಂದು ಸುಮ್ಮನೆ ಇರಬೇಕಾಯಿತು. ಅಯ್ಯೋ, ನೀವು ಹೂ ಮುಡಿಸ್ತೀನಿ ಅಂತ ಅಂದಾಗ ನಾನು ಬೇಡ ಅನ್ನೋದಕ್ಕೆ ಸಾಧ್ಯ? ಹಾಗಾದರೆ ಬನ್ನಿ ಹೋಗೋಣ. ಎಲ್ಲಿಗೆ? ಹೂ ಮುಡಿಸೋದಕ್ಕೆ. ನೀನೆಲ್ಲು ನಾನಲ್ಲೇ, ಈ ಜೀವನಿನಲ್ಲೇ ಇಂದು ಸುದಿನ ನಮ್ಮಿ ಮಿಲನ ಪ್ರಿಯತಮೇ ಪ್ರಿಯತಮೇ